ಹೆಲೋ ಎಲ್ರಿಗೂ, ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬ ಸುಲಭವಾಗಿ ಮಾಡಬಹುದಾದಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಬಾಯ್ಲ್ ಮಾಡಿ, ಅದಾದ ನಂತರ ಒಂದು ಅರ್ಧ ಕಪ್ನಷ್ಟು ರವೆಯನ್ನು ಹಾಕಿದ ತಕ್ಷಣವೇ ಸ್ವಿಚ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಅದಾದ ನಂತರ 2ರಿಂದ 3 ಬೇಯಿಸಿರುವಂತಹ ಆಲೂಗಡ್ಡೆಯನ್ನು ಹಾಕಿ, ಒಂದು ಅರ್ಧ ಚಮಚದಷ್ಟು ಜಜ್ಜಿರೋ ಶುಂಠಿ, ಒಂದು ಸಣ್ಣಗೆ ಹೆಚ್ಚಿರುವಂತಹ ಹಸಿಮೆಣಸು, ಒಂದು 3 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿ, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಬೇಯಿಸಬೇಕಾದ್ರೆ ನಾವು ಆಲೂಗಡ್ಡೆಯನ್ನು ಸ್ವಲ್ಪ ಉಪ್ಪು ಹಾಕಿರ್ತೇವಲ್ವ, ಸೊ ಅದಕ್ಕೋಸ್ಕರ. ಈಗ ಕೈಯನ್ನು ಸ್ವಲ್ಪ ಎಣ್ಣೆ ಸವರಿ ಕೈಗೆ ಈ ಥರ ಶೇಪ್ ಮಾಡಿ, ಯಾವ ಶೇಪ್ ಬೇಕು ನಿಮಗೆ ಆ ಶೇಪನ್ನು ಮಾಡ್ಕೋಬೋದು. ಇಲ್ಲಿ ನಾನು ಈ ಥರ ಶೇಪ್ ಮಾಡಿಬಿಟ್ಟು ಒಂದು ಫಾರ್ಕ್ನ ಸಹಾಯದಿಂದ ಈ ಥರ ಡಿಸೈನನ್ನು ಮಾಡಿದ್ದೇನೆ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತಷ್ಟೇ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ಈ ಥರ ಮಾಡಿ ಡೀಪ್ ಫ್ರೈ ಮಾಡಿದ್ರೆ ಇದು ತಟ್ಟಂತಲೇ ಮಾಡ್ಬೋದು. ಅಂದರೆ ಒಂದು 10 ನಿಮಿಷಗಳ ಕಾಲ ಸಾಕು ಇದನ್ನು ಮಾಡೋದಕ್ಕೆ. ತುಂಬಾ ಈಸಿಯಾಗಿ ಬೇಗನೆ ರುಚಿಯಾದ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ದಯವಿಟ್ಟು ಶೇರ್, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.